BJP ತೊರೆದು ಕಾಂಗ್ರೆಸ್ ಸೇರಿ ಆಮೇಲೆ ಅಕ್ಕರು ಅಷ್ಟೇ ನಮ್ಮ ಊರ ಮೇಲೆ ಭಾರಿ ಅಭಿಮಾನ ಐತಿ, ಜನಸೇವೆ ಮಾಡ್ತಾರೆ. ಹಂಗಾಗಿ ಅಂತಾರೆ ಬೇಕು ಕುಟುಂಬ ಎಲ್ಲ ನಮಗೆ. ನಾವು BJP ತೊರೆದು 30 ವರ್ಷ ಆಯ್ತು, ಕಟ್ಟ BJP ನಾವು ಆಯ್ಕೆ ಮಾಡ್ಕೊಂಡಿದ್ದು, ಆಯ್ಕೆ ಮಾಡಿ ಒತ್ತಾಯ ಮಾಡಿರೋರು ನಾವು. BJP ಒಳಗೆ ನಮ್ಮ ಊರಿನಲ್ಲಿ ಕಾರ್ಯಕರ್ತರು ಸರಿ ಇಲ್ಲ. ಯುವಕನ ಉತ್ಸಾಹ ನೋಡಿ BJP ತೊರೆದು ಈಗ ಕಾಂಗ್ರೆಸ್ಸಿಗೆ ಅವ್ರು ಕೇಳೋ ಹಕ್ಕದು. ಯಾಕಂದ್ರೆ ಅವರು ನಮಗೆ ಓಟ್ ಹಾಕಿ ಗೆಲ್ಸ್ಕೊಂಡು ಬಂದಿರೋರು. ಅವ್ರನ್ನ ಜಯಶೀಲರನ್ನು ಮಾಡ್ಬೇಕಂತಂದ್ರೂ ನನಗೆ ಇಷ್ಟ. ಮಲ್ಲಣ್ಣರು ಅಷ್ಟೇ ನಮಗೆ ಭಾರಿ ಅಭಿಮಾನ. ಪಾರ್ಟಿ ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ. ನಮಗೆ ಪಾರ್ಟಿ ಮುಖ್ಯ. ನನ್ನ ಹೆಸರು ಲಿಂಗರಾಜ್ ಅಂತಂದು. ನಾನು ಹುಟ್ಟಿನಿಂದಲೂ 30 ವರ್ಷಕ್ಕೆ BJP ಇದ್ದಲ್ಲಿ ಇದ್ದೆ. ಈಗ ಸಮರ್ಥನ ಯುವಕನಾಗಿದ್ದರಿಂದ BJP ತೊರೆದು ಕಾಂಗ್ರೆಸ್ ಸೇರಿ ಆಮೇಲೆ ಪ್ರಭಾಕರು ಆಮೇಲೆ ಮಲ್ಲಿಕಾರ್ಜುನವರು ಶಿವಶಂಕರವರು ನಮ್ಮ ಬೆಳವಣಿಗೆಗೆ ಬೇಕಾದಷ್ಟು ಅನುದಾನ ಕೊಟ್ಟು ಭಾಳ ಪ್ರಗತಿಪರವಾಗಿ ಊರನ್ನು ಕೊಂಡೊಯ್ದಿದ್ದಾರೆ. ಆಮೇಲೆ ಸಮರ್ಥನೆ ಅದೇ ಕೆಲಸ ಮಾಡ್ತಾನಂತಂದು ನಂಬಿ BJP 30 ವರ್ಷ ಬಿಟ್ಟು ಈಗ ಕಾಂಗ್ರೆಸ್ಸಿಗೆ ಯುವಕನಾಗಿರೋದ್ರಿಂದ ಅವರು ಒಳ್ಳೆ ಜಯಶೀಲರಾಗಿ ಒಳ್ಳೆ ಅಭಿವೃದ್ಧಿಗಳನ್ನು ನಾವು ಹಳ್ಳಿ ಲೆವೆಲ್ನಾಗೆಲ್ಲ ಅಭಿವೃದ್ಧಿ ಮಾಡಿ ಕೊಡ್ಬೇಕಂತಂದು. ಸಮರ್ಥಕ್ಕೆ ಮಾತಾಡೋಕೆ ಬರಲ್ಲ, ಮಾತುಕತೆ ಬರಲ್ಲ, ಇನ್ನು ಚಿಕ್ಕ ಹುಡುಗ, ರಾಜಕೀಯ ಗಂಧಗಳಿಗೆ ಗೊತ್ತು. ಚಿಕ್ಕ ಹುಡುಗ ಯುವಕ, ಅವನೇನು ಬಿಡ ಏನು ಮಾಡಬಲ್ಲ ಅಂತ ಜನ ಅಂತಂದರೆ ಅವನು ಆರ್ಸಿ ನಾವು ಜಯಶೀಲರಾದರೆ ಮಾಡಿಕೊಟ್ರೆ ಅವನು ಮಾಡೋ ಯುವಕ ಉತ್ಸಾಹ ಐತೆ ಅವನಿಗೆ. ಆಲ್ರೆಡಿ ಒಂದು 15 ದಿವಸ ಮುಂಚೆ ಬಂದು ಮೀಟಿಂಗ್ ಮಾಡಿದ್ವಿ ನಾವು. ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಆಮೇಲೆ ಅಕ್ಕರು ಅಷ್ಟೇ ನಮ್ಮ ಊರ ಮೇಲೆ ಭಾರಿ ಅಭಿಮಾನ ಐತಿ. ಆ ಅಭಿಮಾನ ಇರೋದ್ರಿಂದ ನಾವು BJP ತೊರೆದು 30 ವರ್ಷ ಆಯ್ತು, ಕಟ್ಟ BJP ನಾನು. ಯಾಕೆ ಬಿಟ್ಟೆ ಅಂದರೆ BJP ಒಳಗೆ ನಮ್ಮ ಊರಿನಲ್ಲಿ ಕಾರ್ಯಕರ್ತರು ಸರಿ ಇಲ್ಲ. ಆದ ಕಾರಣ ನನಗೆ ಯಾಕೋ ಯುವಕನ ಉತ್ಸಾಹ ನೋಡಿ BJP ತೊರೆದು ಈಗ ಕಾಂಗ್ರೆಸ್ಸಿಗೆ ಅವ್ರನ್ನ ಶತಪ್ರಯತ್ನ ಮಾಡಿ ಭಾಳ ಶ್ರಮ ವಹಿಸಿ ಅವ್ರನ್ನ ಜಯಶೀಲರನ್ನು ಮಾಡ್ಬೇಕಂತಂದ್ರೂ ನನಗೆ ಇಷ್ಟ ಇದೆ, ಖುಷಿ ಬರ್ತದೆ. ಯಾಕಂದರೆ ಯುವಕ, ಎಲ್ಲರೂ ಯುವಕ, ಅವ್ನಿಗೆ ಏನು ಗೊತ್ತೈತಿ ಅಂತಾರೆ. ಮತ್ತು ಇನ್ನು ತಾತ ಆಯಿತು, ಮಗ ಆಯಿತು. ಮಗ ತಾತನೂ ಅಷ್ಟೇ ನಮ್ಮ ಬೆಳವಣಿಗೆ ಕೊಡುಗೆ ಕೊಟ್ಟಿದ್ದಾರೆ. ಮಲ್ಲಣ್ಣರು ಅಷ್ಟೇ ನಮಗೆ ಭಾರಿ ಅಭಿಮಾನ. ಆಮೇಲೆ ಮೇಲೆ ಪ್ರಭಾಕಂತೂ ಒಂದು ಸಣ್ಣ ಕಾರ್ಯಕ್ರಮ ಆಗಲಿ ಬಂದು ಎಲ್ಲರನ್ನು ಮಾತಾಡ್ಸೋದಾಗಲಿ, ಮನೆಗೆ ಭೇಟಿ ಕೊಟ್ಟು ಈಗ BJP ಒಳಗೆ ಯಾರೂ ಅಷ್ಟೊಂದು ಅಭಿವೃದ್ಧಿ ಮಾಡಲಿಲ್ಲ. ನಾವು ಅದಕ್ಕೆ ಸಿಡಿಸೋದು ಕಾಂಗ್ರೆಸ್ ಕನ್ವರ್ಟಾಗಿ ಸಮರ್ಥನನ್ನು ಜಯಶೀಲನನ್ನು ಮಾಡಲೇಬೇಕಂತಂದು ಶತಪ್ರಯತ್ನ ಮಾಡಿ ಗೆದ್ದೇ ಗೆಲ್ತಾನೆ. ಸಮರ್ಥ ಗೆದ್ದೇ ಗೆಲ್ತಾನೆ. ಸಮರ್ಥ ಗಜ್ಜಾಯಿ. ಚುನಾವಣೆ ಸಮಯ ಬರ್ತಾ ಇದೆ, ಎಲೆಕ್ಷನ್. ಸರ್, ನನ್ನ ಹೆಸರು ರುದ್ರೇಶ್ ಅಂತಂದು ಹೇಳಿ, ಒಂದು ಶಿರಮಗೊಂಡಹಳ್ಳಿ. ಇವತ್ತು ಸಮರ್ಥ, ಅವನ ಹೆಸರೇ ಸಮರ್ಥವಾಗಿಯೇ ಅದಾನೆ. ಯುವಕ, 27 ವರ್ಷ ಅವನಿಗೆ. ರಾಜಕೀಯ ಮಾತಂತಲ್ಲ, ಯಾಕಂದ್ರೆ ರಾಜಕೀಯ ಹೊಸದೇನಲ್ಲ ಅವ್ರಿಗೆ. ಅವರ ತಾತನಿಂದ ಹಿಡಿದು ರಾಜಕೀಯ ಮಂತ್ರಿಯಿಂದ ಬಂದಿರೋರು. ಅವರು ಎಲ್ಲ 7 ಬೆಳೆ ಕಂಡಿದ್ದಾರೆ. ಅವರು ಅಜ್ಜಿ ಎಲೆಕ್ಷನ್ ಮಾಡಿದ್ದಾನೆ, ಅವ್ರ ತಾಯಿ ಎಲೆಕ್ಷನ್ ಮಾಡಿ, ಅವ್ರ ತಂದೆ ಎಲೆಕ್ಷನ್ ಮಾಡಿದ್ದಾನೆ. 20 ವರ್ಷ ಚಿಕ್ಕ ವಯಸ್ಸಿನಾಗ ಅವರು ಅಡ್ಡಾಡಿ ಮಾಡಿದ್ದಾನೆ. ಈಗ ರಾಜಕೀಯ ಕಲಿತಾನೆ, ಅದೇನು ಭಾರಿ ದೊಡ್ಡ ವಿಚಾರ ಅಲ್ಲ. ಕುಟುಂಬ ರಾಜಕೀಯ ಅನ್ನೋದು ಎಲ್ಲ ಕುಟುಂಬದಾಗೂ ಐತ್ರಿ, ಎಲ್ಲ ಪಾರ್ಟಿಗೂ ಐತಿ. ಇವತ್ತು ಸಮರ್ಥನ ಅವರ ಒಂದು ಅಜ್ಜರ ಹೆಸರು, ಅವರು ಒಬ್ಬ ಅಖಿಲ ಭಾರತ ಮಹಾಸಭಾ ಅಧ್ಯಕ್ಷ ಆಗಿದ್ದರಿಂದ ಆ ಒಂದು ಕುಡಿಗೆ ಒಂದು ನಮ್ಮಲ್ಲಿ ಪಕ್ಷದ ಹೈಕಮಾಂಡ್ ಒಂದು ವಾಡಿಕೆ ಐತಿ, ಯಾವುದೇ ಒಂದು ಕುಟುಂಬದಲ್ಲಿ ಕೊಡ್ಬೇಕಂತಂದೇಳಿ. ಯಾಕಂದರೆ ಆ ವ್ಯಕ್ತಿ ಒಳ್ಳೆಯನು. ಯಾಕಂದರೆ ಶಂಕರಪ್ಪರನ್ನ ಹೋಲಿಕೆ ಮಾಡ್ತಾನೆ. ಆ ಒಂದು ಗುಣ ಎಲ್ಲ ಸಮಾಜದಲ್ಲೂ ಒಗ್ಗೂಡಿಸೋದು ಶಕ್ತಿ ಐತಿ. ಈಗಲಿಂದ ಬೆಳೆಸಿದ್ರೆ ಆ ಶಂಕರಪ್ಪರ ಗುಣ ಬರ್ತೈತಿ ಅನ್ನೋ ಆಧಾರದ ಮೇಲೆ ಎಲ್ಲರೂ ಅವ್ರಿಗೆ ಬೇಡಾಗಿತ್ತು ಟಿಕೆಟ್. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ತಾ ಇದ್ರು ನಮ್ಮನೆ ಬೇಡ ಸಾಕು ಅಂತೇಳಿ. ನಮ್ಮಂಥ ಕಾರ್ಯಕರ್ತರು, ಅಭಿಮಾನಿಗಳು ಹೋಗಿ ಅವನ್ನ ನೋಡಿದಾಗ, ಅವನ ಚಾತುರ್ಯತೆ, ಅವ್ರ ತಾಯಿ ಚುನಾವಣೆ ಮಾಡಿದಾಗ ಅವರ ಕಿವಿ ಅವನ್ನೆಲ್ಲ ಭಾವ ನೋಡಿದಾಗ ಶಂಕರಪ್ಪರ ಒಂದು ಭಾವನೆ ಅವನಲ್ಲಿತ್ತು. ಜನ ಮಾತಾಡ್ಸೋದು ಚಿಕ್ಕ ವಯಸ್ಸಿನಾಗ, ಯಾಕಂದರೆ ತಮ್ಮ ಇದ್ರ ಮುಂದೆ ಮಾತಾಡೋಕ್ಕೆ ಅದು ಯಾಕಂದರೆ ವಯಸ್ಸಾಗಿರೋದು ಚಿಕ್ಕ ವಯಸ್ಸಿಂದ ಕೆಲವು ಬರ್ಬೋದು. ರಾಜಕಾರಣಿಗಳು ಮಾತಾಡ್ತಾರೆ, ಆದರೆ ಆತ ಒಳ್ಳೆ ಕೆಲಸಗಾರ, ಅಂತ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಭಾಳ ಉತ್ತಮವಾಗಿದ್ದಾನೆ. ಅವರ ತಾಯಿ ನಿಮಗೆಲ್ಲ ಗೊತ್ತು, ತಾವೆಲ್ಲ TV ಮಾಧ್ಯಮದಲ್ಲಿ ಇಡೀ ಪಾರ್ಲಿಮೆಂಟ್ನಾಗ ನಮ್ಮ ಕರ್ನಾಟಕ 28 ಜನ ಪಾರ್ಲಿಮೆಂಟ್ನಾಗ ಇರ್ತಕ್ಕಂಥ ಸದಸ್ಯರೊಳಗೆ ಇವತ್ತು ಎಷ್ಟು ಪ್ರಶ್ನೆ ಕೇಳ್ತಾರೆ ಅಂತ ಗೊತ್ತೈತಿ. ಅಂಥ ತಾಯಿಯ ಸುಪುತ್ರನಾಗಿ, ಹಿರಿಯ ಪುತ್ರನಾಗಿ ಆ ಕೆಲಸ ಮಾಡೋಕ್ಕೆ ಚಾತುರ್ಯತೆ ಐತಿ. ಆಮೇಲೆ ಅವ್ರ ಅಪ್ಪಾಜಿಯೂ ಸಹ ಮಂತ್ರಿಗಳಾಗಿದ್ದಾರೆ. ಆಮೇಲೆ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ನಮ್ಮ ದಿವಂಗತ
ಶ್ಯಾಮೂರು ಶಿವಶಂಕರಪ್ಪ ಅವರು ಅಖಿಲ ಭಾರತ ವೀರ ಸಮಾಜದ ಅಧ್ಯಕ್ಷರಾಗಿ ಆ ಮೊಮ್ಮಗನಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಸರ್ ನಮ್ಮ ದಕ್ಷಿಣ ಗ್ರಾಮಾಂತರದಲ್ಲಿ ಎಲ್ಲ ಕೆಲಸಗಳು ಮಾಡಿದ್ದಾರೆ. ತಾವು ನೋಡಿದಿರಿ, ಈಗ ನೀವು ಯಾವುದೇ ರೋಡ್ ನಿಂತಕ್ಕಂಥ ರೋಡ್ ನೋಡ್ರಿ, ನೀವು ಇದನ್ನು ಎಲ್ಲೋದರೂ ಸಿಸಿ ರಸ್ತೆಗಳು, ಊರಾಗಿ ದೇವಸ್ಥಾನಗಳು, ಬರೀ ಸರ್ಕಾರದ ಒಂದೇ ಅಲ್ಲ, ಅವರು ವೈಯಕ್ತಿಕವಾಗಿಯೂ ದಾನ ಧರ್ಮಗಳು, ಯಾರು ಆಸ್ಪತ್ರೆಗಿದ್ದಾಗ ಅವರು ಜನಸೇವೆ ಮಾಡೋದು, ಬರೀ ರಾಜಕೀಯಕ್ಕೆ ಬರಲಿಲ್ಲ, ಜನಸೇವೆ ಮಾಡ್ತಾರೆ. ಅವರು ಒಂದು ಟ್ರಸ್ಟ್ ಇಟ್ಕೊಂಡು ಯಾವುದೇ ಡಯಾಲಿಸಿಸ್ ಆದ್ರೆ ಎಷ್ಟು ಖರ್ಚು ಬಂದು ನಿಮಗೂ ಗೊತ್ತೈತಿ ಮಾಧ್ಯಮದವರಿಗೆ, ಅವ್ರದ್ದು ಟ್ರಸ್ಟಿಂದ BPL ಕಾರ್ಡ್ ಇದ್ದ ಅವ್ರಿಗೆ ಇರಲಿ ಉಚಿತವಾಗಿ ತೋರಿಸ್ತಾರೆ, ಜನಸೇವೆ ಮಾಡ್ತಾರೆ. ಹಂಗಾಗಿ ಅಂತಾರೆ ಬೇಕು ಕುಟುಂಬ ಎಲ್ಲ ನಮಗೆ ಜನಸೇವೆ ಮಾಡಿದ್ರೆ ಆ ವ್ಯಕ್ತಿ ಬೇಕು ಅಂತಂದೇಳಿ ನಾವು ಆಯ್ಕೆ ಮಾಡ್ಕೊಂಡಿದ್ದು, ಆಯ್ಕೆ ಮಾಡಿ ಒತ್ತಾಯ ಮಾಡಿರೋರು ನಾವು. ಹಂಗಾಗಿ ಒಳ್ಳೆ ಉತ್ತಮವಾದ ವ್ಯಕ್ತಿ ಸಿಕ್ಕದಾನೆ. ಕೂಡ ಬಂಡಾಯವಾಗಿ ಇದ್ರು ಅವತ್ತು ತಾವು ನೋಡಿದಿರಿ, ಪಾಪ ಅವ್ರು ಹಕ್ಕದು, ಯಾಕಂದ್ರೆ ಅವರು ನಮಗೆ ಓಟ್ ಹಾಕಿ ಗೆಲ್ಸ್ಕೊಂಡು ಬಂದಿರೋರು, ನಮ್ಮದು ವಿರೋಧ ಇಲ್ಲ ಅವ್ರದ್ದು. ಪಾಪ ಕೇಳ್ತಕ್ಕಂಥ ಅವ್ರಿಗಿತ್ತು, ಅವ್ರಿಗೂ ಕೊಟ್ಟಿದ್ರು, ನಾವು ದುಡಿತಿದ್ವಿ. ಅದ್ರ ಮೇಲೆ ಹೈಕಮಾಂಡ್ ಕೊಟ್ಟಾಗ ನಾವು ಅಲ್ಬಾಗಿ ಓಟ್ ಹಾಕ್ತಕ್ಕಂಥ ತೆಗೆದ ಪಕ್ಷದ ಸಮರ್ಥ ಜಾಗದಲ್ಲಿ ಪೈಲ್ವಾನಿದ್ರು ಅವ್ರಿಗೂ ಕೂಡ ನೀವು ಹೌದು ಮತ ಹಾಕ್ತಿದ್ವಿ ಹಾಕಿ ಗೆಲ್ಸಕ್ಕೆ ಪ್ರಯತ್ನ ಮಾಡ್ತಿದ್ವಿ. ನಿಮಗೆ ಒಟ್ಟಲ್ಲಿ ಪಾರ್ಟಿ ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ? ನಮಗೆ ಪಾರ್ಟಿ ಮುಖ್ಯ. ಹೌದೌದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.